ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಈಗ ನಾವು ಪಾನ್ಸಿ ಕಂಪ್ನೀಸ್ ಆಂಬಿಡೆಂಟ್, ಆಲಾ, ಮಾಗ್ನಲ್ ಅದೆಲ್ಲ ಒಂದು 25 ಪಾನ್ಸಿ ಕಂಪ್ನೀಸ್ ಇದೆ. ಅವರು ವಿಕ್ಟಿಮ್ಸ್ಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು, ಲೀಗಲ್ಲಿ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಕ್ಯಾಂಪೇನ್ ಮಾಡ್ತಾ ಇದೀವಿ. ಒಂದಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದೀವಿ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ವಾಪಸ್ ಬಂದಿದೆ ಅದೆಲ್ಲ ಮಾಡಿದೀವಿ. ಈಗ ರೆಕಾರ್ಡ್ಸ್ ಎಂಟರ್ ಮಾಡ್ತಾ ಇದ್ದೀವಿ. ರೆಕಾರ್ಡ್ ಮಾಡ್ಬಿಟ್ಟು CCB ಕೊಡ್ತೀವಿ, ಆಮೇಲೆ AC ಅವ್ರು ಕೊಡ್ತೀವಿ. ಕೋರ್ಟ್ ಅಲ್ಲೂ ಇದು ಅವ್ರಿಗೆ ವಾದೆ ಮಾಡ್ತೀವಿ. ಸೊ ದಟ್ ಒಂದು 70-80% ಆಫ್ ಫಂಡ್ಸ್ ಆರ್ ಬ್ಯಾಕ್ ಟು ದ ಪೀಪಲ್. ಯಾವ ರೀತಿಯಲ್ಲಿ ಸರ್ ಏನಾಗುತ್ತೆ, ಇದು ರಿಕವರಿ ಫ್ರಮ್ ಪಾನ್ಸಿಂಗ್ ಕಂಪ್ನೀಸ್ ಒಂದೆರಡು ವರ್ಷ ಟಿಪಿಕಲ್ ಕೋರ್ಟ್ ಥ್ರೂ ಆಗ್ಬೇಕಂದ್ರೆ 1-2 ವರ್ಷ ಬೇಕಾಗುತ್ತೆ. ಅನ್ಲೆಸ್ ಅಂಟಿಲ್ ಒಂದು ಸ್ಮಾಲ್ ಅಮೌಂಟ್ ಇರೋದು, ಒಂದು ಆಟೋಮೆಟಿಕ್ಲಿ ಅವನ ಹತ್ರ ಇದಿದೆ, ಅವರು ಕಲೆಕ್ಟ್ ಮಾಡಿರೋದು, ಅದಾದ್ರೆ ಜಲ್ದಿ ಬರ್ಬೋದು, ಇಲ್ಲಾಂದ್ರೆ ಸ್ಲೋ ಆಗುತ್ತೆ. ಸೊ ನಾವು ಏನ್ ಮಾಡ್ತಿದೀವಿ, ಏನು ಆಗ್ಬೇಕಂದ್ರೆ ಈಗ ಯಾರೋ ಒಬ್ರು ಒಂದು 100 ಕೋಟಿ ತಗೊಂಡು ಹೋಗಿದ್ದಾನಂದ್ರೆ ಅದು ಯಾರ್ಯಾರ್ದು ತಗೊಂಡು ಹೋಗಿದಾರೆ ಅಂತ ಫುಲ್ ಗೊತ್ತಾಗ್ಬೇಕು. ಸೊ ಜನಕ್ಕೆ ಹೇಳ್ಬೇಕು, ವಿಕ್ಟಿಮ್ಸ್ ಎಲ್ಲಾರು ಬರ್ಬೇಕು. ಒಂದು 15 ದಿವಸದಲ್ಲಿ, 1 ತಿಂಗಳಲ್ಲಿ 100 ವಿಕ್ಟಿಮ್ ಬಂದ್ಬಿಟ್ಟು 100 ಜನಕ್ಕೆ ಗೊತ್ತೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಸೊ ಎಲ್ರಿಗೂ ವೇಟ್ ಮಾಡಿ ತಗೊಂಡು ಎಲ್ಲಾ ರೆಕಾರ್ಡ್ ಮಾಡಿ ಕೋರ್ಟ್ ಕೊಡ್ಬೇಕಾಗತ್ತೆ. ಎಷ್ಟು ಹಣ ಕಲೆಕ್ಟ್ ಮಾಡಿದಾರ ಅವರಿಂದ ಆ ಕೋರ್ಟ್ ಡಿಸೈಡ್ ಮಾಡ್ಬಿಟ್ಟು ಎಲ್ರಿಗೂ ಹಂಚುತ್ತೆ. ಅದು ಸರ್ ನಾವು ಎಲ್ಲ ಪಾನ್ಸಿಂಗ್ ಕಂಪ್ನೀಸ್ ಇವಾಗ ನಮ್ಮ ಹತ್ರ ಆಂಬಿಡೆಂಟ್, ಮ್ಯಾಕ್ಸಿಮಮ್ ಆಂಬಿಡೆಂಟ್ ಬಂದಿದ್ದಾರೆ, 1, 2 ಆಲಾ ಅವ್ರು ಬಂದಿದ್ದಾರೆ, ಇನ್ಸಾಸ್ ಬಂದಿದ್ದಾರೆ, ಅಜ್ಮೇರ ಬಂದಿದ್ದಾರೆ, ಹಂಗೆ ತರ ಮಾರ್ಕ್ನಲ್ಲ, EPC ಎಲ್ಲ ಕಂಪ್ನೀಸ್ ಬಂದಿದ್ದಾರೆ, JSJ ಇವರೆಲ್ಲ ಬಂದಿದ್ದಾರೆ. ಅದಲ್ಲೇ JSJ ಅಂತ ಅವ್ರ ಒಂದ್ ಸ್ವಲ್ಪ ಸ್ಮಾಲ್ ಅಮೌಂಟ್ ಇದೆ, ಆಂಬಿಡೆಂಟ್ ಅವರ ಒಂದು 1000 ಕಸ್ಟಮರ್ಸ್ ಇದ್ದಾರೆ, ಅಜ್ಮೇರ ಅವ್ರದ್ದು ಏನೋ ಸಿಕ್ಕಿದೆ ಅಂತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಲೆವೆಲ್ಸ್, ಮಲ್ಟಿಪಲ್ ಲೊಕೇಶನ್ಸ್. ಅದೇ ಹೇಳಿದಲ್ಲ, ಆಂಬಿಡೆಂಟ್ ವಿಕ್ಟಿಮ್ಸ್ ಇದಾರೆ ನಮ್ಮ ಹತ್ರ, ಮಾರ್ಗ್ನಲ್ ವಿಕ್ಟಿಮ್ಸ್ ಇದಾರೆ ನಮ್ಮ ಹತ್ರ, ಅಜ್ಮೇರ ಇದ್ದಾರೆ, ಇನ್ಸಾಸ್ ಇದ್ದಾರೆ, ಆಲಾ ಇದ್ದಾರೆ, JSJ ಇದ್ದಾರೆ, EPC ಇದ್ದಾರೆ. ಈ ಕಂಪ್ನೀಸ್ ಅವರೆಲ್ಲ ಬಂದಿದ್ದಾರೆ. ಈಗ ನೀವು ಕೇಳಿದ್ರಿ ಟೌನ್ ಅಲ್ಲಿ ಕಲೆಕ್ಟ್ ಮಾಡಿದ್ರು. ನೋಡಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಒಂದು ಪ್ರೊಸೆಸ್, ಅದು ಟ್ಯಾಬ್ಲೆಟ್ ಮಾಡಿ CCB ಗಾನ ಇಲ್ಲ AC ಗಾನ ಇಲ್ಲ ಕೋರ್ಟ್ ಅವ್ರಿಗೂ ಕೊಡೋದು ಇನ್ನೊಂದು ಪ್ರೊಸೆಸ್. ಅಲ್ಟಿಮೇಟ್ಲಿ ಹಣ ಕೋರ್ಟ್ ಮೂಲಕನೇ ಬರ್ಬೇಕಾಗಿರೋದು. ಬೇರೆ ಮೂಲಕ ಹಣ ಬಂದ್ರೆ ಕೆಲವ್ರಿಗೆ ಸಿಕ್ಕುತ್ತೆ, ಕೆಲವ್ರಿಗೆ ಸಿಕ್ಕಲ್ಲ. ಅದೊಂಥರ ಡೀಲ್ ಆಗ್ಬಿಡ್ತದೆ, ತಪ್ಪದು. ಈಗ 100 ಜನ ಕಾಸು ಹಾಕಿದಾರೆ, 20 ಜನಕ್ಕೆ ಕಾಸು ಸಿಕ್ತು, ಇನ್ನ 80 ಜನಕ್ಕೆ ಸಿಕ್ಕಿಲ್ಲ, ಅದು ತಪ್ಪಾಗತ್ತೆ. ಸೊ ಕೋರ್ಟ್ ಮೂಲಕ ಎಲ್ಲಾ ವಿಕ್ಟಿಮ್ಸ್ಗೂ ಹಣ ಕೊಡೋ ಪ್ರಕ್ರಿಯೆ ನಾವು ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಒಂದ್ ಕಂಪ್ನಿ ಮೇಲೆ ಹೋಗುತ್ತೆ. ಕೆಲವ್ರು ಏನ್ ಮಾಡಿದ್ದಾರೆ, ತುಂಬಾ ಖರ್ಚು ಮಾಡಿದ್ದಾರೆ, ಕೆಲವರು ಅವರೇ ಲಾಸ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಹಣ ಬಂದಿದೆ, ದೊಡ್ಡ ಆಫೀಸ್ ತಗೊಂಡ್ರು, ಖರ್ಚಾಗೋಯ್ತು. ಕೆಲವ್ರು ಏನ್ ಮಾಡಿದ್ದಾರೆ, ಇನಿಷಿಯಲಿ ಕೊಟ್ಟಿದಾರಲ್ಲ ಪೇಮೆಂಟ್, ಅದ್ರಲ್ಲಿ ಒಂದಷ್ಟು ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ. ಸೊ ಮುಂದೆ ಕಸ್ಟಮರ್ ಬರ್ತಾರೆ, ನಮಗ್ ಹಣ ಹಾಕ್ತಾರೆ ಅಂದ್ಬಿಟ್ಟು ಇವ್ರಿಗೆ ಒಂದಷ್ಟು ಕೊಟ್ಬಿಟ್ಟಿದ್ದಾರೆ. ಸೊ ಅವರಿಂದ ಪ್ರಾಫಿಟ್ ಕಸ್ಟಮರ್ ತಗೊಂಡಿರೋದ್ರಿಂದ ವಾಪಸ್ ಹಣ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮೋಸ್ಟ್ಲಿ 80% ಅಂತೂ ಬರುತ್ತೆ. ಕೆಲವ್ರು 100% ಬರ್ಬೋದು. ಅಜ್ಮೇರ ಅಂತವ್ರು, ಅವ್ರ ಹತ್ರ CCB ಹತ್ರ ಕೇಳಿದಿಕ್ಕೆ, ಇಲ್ಲ ಅವ್ರ ಹತ್ರ ನಾವು ಡಾಕ್ಯುಮೆಂಟ್ಸ್ ಇದು ತಗೊಂಡ್ಬಿಟ್ಟಿದೀವಿ, ವಿ ಹ್ಯಾವ್ ಮೋರ್ ಮನಿ ದ್ಯಾನ್ ಟು ಬಿ ಪೇಡ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಟ್ರೂ. ಈಗ ಎಷ್ಟು ಜನ ಬಂದಿದ್ದಾರೆ ಕಸ್ಟಮರ್ಸ್ ಅವ್ರ ಹತ್ರ, ಅವ್ರ ರೆಕಾರ್ಡ್ ಪ್ರಕಾರ. ಬಟ್ ನಿಜವಾದ ಕಸ್ಟಮರ್ಸ್ ಇನ್ನೂ ಇದ್ದಾರಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ಲಿ ಬರುತ್ತೆ, 70-80% ಬರುತ್ತೆ. ಆಂಬಿಡೆಂಟ್ ರಿಕವರಿ ತುಂಬಾ ಕಡಿಮೆ ಇದೆ. ಅವರು ತುಂಬಾ ಖರ್ಚು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಫ್ರಾಡ್ ಗಳು ಏನ್ ಮಾಡ್ತಾರೆ, ಬದುಕೋದಿಕ್ಕೆ ಇಲ್ಲಿ ಖರ್ಚು ಮಾಡ್ಬಿಡ್ತಾರೆ. ಅವ್ರಿಗೆ ಹಣ ಕೊಟ್ಟಿದ್ದೀನಿ ಅಂತಾರೆ, ನಿಜವಾಗ್ಲೂ ಕೊಟ್ಟಿದಾರೋ ಎಲ್ಲೋ ಗೊತ್ತಾ, ಎಲ್ಲಾರ ಹೆಸರು ಹೇಳ್ತಾ ಇದಾರೆ. ಸೊ ಅವ್ರು ಖರ್ಚು ಮಾಡಿದೀನಿ ಅಂತಾರೆ, ಕೆಲವು ಜಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಏನ್ ಮಾಡ್ಬೇಕಂದ್ರೆ, ಅವ್ರ ಬ್ಯಾಂಕ್ ಅಕೌಂಟ್ಸ್ ಯಾವ್ಯಾವ್ದಿದೆ, ಸಪೋಸ್ ಆಂಬಿಡೆಂಟ್ ತಗೊಳ್ಳಿ, ಆಂಬಿಡೆಂಟ್ 1-2-3 ಬ್ಯಾಂಕ್ ಅಕೌಂಟ್ ಇರ್ತದೆ. ಆ ಬ್ಯಾಂಕ್ ಅಕೌಂಟ್ ಇಂದ ಮೇಜರ್ ಚಂಕ್ಸ್ ಎಲ್ಲೆಲ್ಲಿ ಹೋಗಿದೆ ಅವ್ರ ಹತ್ರ ಹೋಗ್ಬಿಟ್ಟು ನಿಮಗೆ ಯಾಕಪ್ಪ ಕಾಸು ಕೊಟ್ರು ಅಂತ ಕೇಳ್ಬೇಕು. ಕೇಳಾದ್ಮೇಲೆ ಆ ಅಮೌಂಟ್ ರಿಕವರಿ ಮಾಡಬಹುದು. ಒಂದಷ್ಟು ಬೇನಾಮಿ ಪ್ರಾಪರ್ಟೀಸ್, ಒಂದಷ್ಟು ಕ್ಯಾಶ್ ತಗೊಂಡಿದ್ದಾರೆ, ಆ ಕ್ಯಾಶ್ ಹಂಗೆ ಕೊಟ್ಬಿಟ್ಟಿದ್ದಾರೆ, ಅದು ಆಗತ್ತೆ. ಆ ಕ್ಯಾಶ್ ಅವರು ಕೆಲವ್ರ ಹತ್ರ ಅಗ್ರಿಮೆಂಟು ಇಲ್ಲ, ಹಂಗಂದ್ರೆ ಆ ಕ್ಯಾಶ್ ಹೋಯ್ತು. ಸೊ ಒಂದಷ್ಟು ಜನ ಕಾಸು ಕಳ್ಕೊಂತಾರೆ, ಅದಂತೂ ನಿಜ. ಸರ್ ನನಗೆ ಗೊತ್ತಿರೋದು ಒಬ್ರು ಆಂಬಿಡೆಂಟ್ ಇನ್ವೆಸ್ಟರ್ 3.1 crores ಹಾಕಿದ್ದಾರೆ. ಅವ್ರ ಮನೆನೋ ಸೈಟೋ ಬಿಲ್ಡಿಂಗ್ ಮಾರ್ಬಿಟ್ಟು 3.1 crore ಕೊಟ್ಟಿದ್ದಾರೆ ಒಬ್ರು. ಮುಂದೆ ಬರಕ್ ಎದಿರ್ತಾರೆ. ಇದ್ರಲ್ಲಿ 2, 1
ಇಷ್ಟೇ ಅಮೌಂಟ್ ಹಾಕಿರೋ 30 lakhs 40 lakhs ಅವರು ಕ್ಯಾಶ್ ಹಾಕಿಲ್ಲ, ಅವರು ಥ್ರೂ ಬ್ಯಾಂಕ್ ಹಾಕಿದ್ದಾರೆ. ಹಂಗಂದ್ರೆ ಮೋಸ್ಟ್ ಪ್ರಾಬ್ಲಿ ದೇ ಹ್ಯಾವ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದನೋ ಇದೆ. ಅವ್ರು ಎದುರ್ತಾ ಇದ್ರೆ ತಪ್ಪು, ಅವ್ರು ಎದುರು ಕೊಡುದು, ಅವ್ರು ಬರಬೇಕು. ಹಬ್ಬ ಬಂದ್ರೆ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಕೇಳ್ತಾರೆ, ಎಷ್ಟಪ್ಪ ಅಂತ ಹೇಳ್ತಾರೆ, ಪೆನಲ್ಟಿ ಕಟ್ಬಿಟ್ಟು ಟ್ಯಾಕ್ಸ್ ಕಟ್ಬಿಟ್ಟು ಹೋಗಿ, ಅದು ನಿಮ್ಗೆ ಅರ್ಧ ಮೋಸ್ಟ್ಲಿ 50% ಸಿಗುತ್ತೆ. ಈಗ ಅವ್ರಿಗೆ ಎದುರಿಸ್ತಾ ಇದಾರೆ ಒಂದಷ್ಟು ಜನ, ನೀವು ಜಾಸ್ತಿ ಕಾಸು ತಗೊಂಡಿದ್ದೀರಾ, ಎಲ್ಲಿಂದ ಬಂತು, ಕಿದರ್ ಸೆ ಆಯಾ ಪೈಸಾ ಅಂತ ಕೇಳ್ತಾರೆ. ಅದು ತಪ್ಪು. ಕಿದರ್ ಸೆ ಆಯಾ ಪೈಸಾ ಅದು ಕೇಳಂಗಿಲ್ಲ. ಅವ್ರು ಹಾಕಿದ್ದಾರೆ, ಕಳ್ಕೊಂಡಿದ್ದಾರೆ. ಈಗ ಯಾರ್ದೋ ಕಳ್ತನ ಆಯ್ತು ಮೋಟರ್ ಸೈಕಲ್, ನಿನ್ನ ಹತ್ರ ಮೋಟರ್ ಸೈಕಲ್ ತಗೊಳ್ಳೋದಕ್ಕೆ ಕಾಸು ಎಲ್ಲಿಂದ ಬಂತು ಕೇಳಕ್ಕಾಗತ್ತಾ? ಮೋಟರ್ ಸೈಕಲ್ ನಂಬರ್ ಹೇಳಿ ನಾನು ಹಿಡಿದು ಕೊಡ್ತೀನಿ, ಆಮೇಲೆ ನೀವು ಪ್ರಚಾರ ಇದ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು, ತನಿಖೆ ಅವರು ತನಿಖೆ ಮಾಡಬೇಕು. ಸೊ ಅದು ತಪ್ಪು, ಅದು ಸುಳ್ಳು. ಜನಕ್ಕೆ ಎದುರಿಸಿದ್ದಾರೆ, ಜನನು ಎದುರ್ಕೊಂಡಿದ್ದಾರೆ, ಏನೇನೋ ಫೀಲಿಂಗ್ಸ್ ಇದೆ. ಬಟ್ ನಮ್ದು ಐ ರಿಕ್ವೆಸ್ಟ್ ಎವ್ರಿಬಡಿ, ಯಾರ್ಯಾರೇ ದೊಡ್ಡ ಅಮೌಂಟ್ ಇದ್ರು ಅವರು ಬಂದು ಹೇಳಿ ನಮ್ಗೆ ಇಷ್ಟು ಅಮೌಂಟ್ ಹೋಗಿದೆ ಅಂತ. ಅವ್ರು ಬ್ಯಾಂಕಲ್ಲಿ ಥ್ರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ, ಪ್ರೂಫ್ ಇರ್ತದೆ. ಐ ಆಮ್ ಶೂರ್ ದೇ ಹ್ಯಾವ್ ಪ್ರೂಫ್ ಆಫ್ ಇನ್ಕಮ್. ಅಷ್ಟಿದೆ. ನಾವು ವಿಕ್ಟಿಮ್ಸ್ ಒಂದೇ ವಿನಂತಿ, ದಯವಿಟ್ಟು ಇಂಥ ಪಾನ್ಸಿ ಕಂಪನಿ ಮೇಲೆ ಡಿಪೆಂಡ್ ಆಗಬೇಡಿ. ಹರಾಮ್ ಹಲಾಲ್ ಅದರಲ್ಲಿ ಡಿಫರೆನ್ಸ್ ಏನಂತ ನನಗೆ ಗೊತ್ತಿರೋ, ಸ್ವಲ್ಪ ಗೊತ್ತಿರೋದು ಅಷ್ಟದು. हमारे खून पसीने का पैसा वो हलाल होता है, दूसरे के पसीने का पैसा हराम होता है. ಸೊ ನೀವು ನಿಮ್ಮ ಹಣ ನೀವು ಹೇಗ್ ದುಡಿಬೇಕಂದ್ರೆ ಪ್ರಾಫಿಟ್ ಶೇರಿಂಗ್ ಮಾಡಿ. ಬಟ್ ಪ್ರಾಫಿಟ್ ಅಲ್ಲಿ ನೀವು ಏನೋ ಕಷ್ಟ ಮಾಡಿದ್ರೆ ಮಾತ್ರ ನಿಮ್ ಪ್ರಾಫಿಟ್. ಯಾರಿಗೋ ಕಾಸು ಕೊಟ್ಬಿಟ್ಟು ಅಲ್ಲಿಂದ ಪ್ರಾಫಿಟ್ ನಿಮಗ್ ಬಂದ್ರೆ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಹಲಾಲ, ಅದು ಗೊತ್ತಿಲ್ಲ. ಸೊ ದಯವಿಟ್ಟು ಒಂದು ಅದು. ಎರಡನೇದು, ಜಾಸ್ತಿ ಕಾಸು ಕೊಡ್ತೀನಿ ಅಂದ್ರೆ ಅವ್ರದ್ದು ಯಾವ ಬಿಸ್ನೆಸ್ ಇರ್ತದೆ, ಅದು ಎಷ್ಟು ಸ್ಟೇಬಲ್ ಆಗಿರ್ತದೆ, ಅದ್ರ ಮೇಲೆ ಯೋಚನೆ ಮಾಡಿ. ಯಾರೋ ನಿಮ್ಗೆ 1 ಡಬಲ್ ಮಾಡ್ಬಿಡ್ತೀನಿ ಅಂದ್ರೆ ನೀವು ನಂಬಬೇಕು, ಏನ್ ಬಿಸ್ನೆಸ್ ಮಾಡ್ತಾನಪ್ಪ ಡಬಲ್ ಮಾಡೋನು, ಉಲ್ಟಾ ಸೀದಾ ಕೆಲಸ ಮಾಡೋನು ಸಿಗಾಕೊಂಡ್ರೆ ನಮ್ ಕಾಸು ಹೋಗ್ಬಿಡ್ತದೆ. ದಯವಿಟ್ಟು ಇಂಥ ಸಿಸ್ಟಮ್ಗಿಂತ ಪಾನ್ಸಿ ಸ್ಕೀಮ್ಸ್ಗೆ ಕಾಸು ಹಾಕ್ಬೇಡಿ ಅಂತ ಹೇಳ್ತೀನಿ. ಆಕ್ಚುಲಿ ನಮ್ ಪ್ರೊಸೀಜರ್ ಏನಿದೆ, ಈಗ ನಾವು ವಾಟ್ ವಿ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಇಸ್, ಈಗ ನಾವು CCB ಕೊಡ್ತೀವಿ, AC ಅವ್ರ ಹತ್ರ ಮಾತಾಡ್ತೀವಿ, ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಕೋರ್ಟ್ ಕೊಡ್ತೀವಿ, PIL ನಾವು ಯಾರೋ ಹಾಕಂಗಿದ್ದಾರೆ, ಅದು ಎಕ್ಸೆಪ್ಟ್ ಆಗಿಲ್ಲ ಇನ್ನು. ಎಕ್ಸೆಪ್ಟ್ ಆದ್ಮೇಲೆ ನಾವು ಅದಕ್ಕೆ ಇಂಪ್ಲೀಡ್ ಆಗ್ತೀವಿ, ಇಲ್ಲ ಅಂದ್ರೆ ನಾವೇ ಒಂದು PIL ಫೈಲ್ ಮಾಡ್ತೀವಿ. ವಿ ಹ್ಯಾವ್ ಆಲ್ಸೋ ಕಾನ್ಸ್ಟ್ರಕ್ಟೆಡ್ ED, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ಅವ್ರು ಹೇಳ್ತಾರೆ CCB ನವರು ನಮ್ಗೆ ಎಷ್ಟು ಹೋಗಿದೆ, ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ನಾವು ತನಿಖೆ ಮಾಡ್ಬೋದು. ಇನ್ನು ನಮಗೆ ಅಷ್ಟೊಂದು ಫುಲ್ ಅಮೌಂಟ್ ಎಷ್ಟು ಹೋಗಿದೆ ಅಂತ ಬಂದಿಲ್ಲ, ಬಂದಾದ್ಮೇಲೆ ನಾವು ಮಾಡ್ತೀವಿ. ROC ಎಲ್ಲಿ ನೀವು ಈ ಕಂಪನೀಸ್ ಎಲ್ಲ ರಿಜಿಸ್ಟರ್ ಮಾಡಿದ್ರಲ್ಲ, ಆ ರಿಜಿಸ್ಟರ್ ಮಾಡೋರು ಥ್ರೂ ಒಂದು ಆಕ್ಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅವರು ಇಷ್ಟು ದಿನ ಏನ್ ಮಾಡ್ತಿದ್ರು. ಆಮೇಲೆ ದೇರ್ ಇಸ್ ಅನ್ ಆಕ್ಟ್, KPID ಆಕ್ಟ್ ಇದೆ. ಆ ಆಕ್ಟ್ ಸಾಕಾ ಇಲ್ಲ ಸಾಲ್ದ. ಆಮೇಲೆ ಇನ್ನೊಂದು PML ಆಕ್ಟ್ ಇದೆ, ಮನಿ ಲ್ಯಾಂಡ್ರಿಂಗ್ ಆಕ್ಟ್. ಈಗ ಇಲ್ಲಿಂದ ಬೇರೆ ಜಾಗಕ್ಕೆ ಕಾಸು ತಗೊಂಡಿರೋರು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಬರ್ತಾರೆ. ಆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಲ್ಲಿ ಇವ್ರಿಗೆ ನೀವು ಹಾಕಿದ್ದೀರಾ ಚಾರ್ಜ್ ಶೀಟು, ಇಲ್ಲ ನೀವು KPID ಆಕ್ಟ್ ಅಲ್ಲಿ ಹಾಕಿದ್ದೀರಾ, ಇಲ್ಲ ಯಾವ್ದೋ ಬೇರೆ ಇದ್ರಲ್ಲಿ ಹಾಕ್ಬಿಟ್ಟು ಬೇಲ್ ಕೊಡ್ಸಿದೀರಾ. ಸೊ ಇಶ್ಯೂಸ್ ಇಲ್ಲ, 2-3 ಇಶ್ಯೂಸ್ ಇದೆ. ಒಂದು, ಈ ಸಿಕ್ಕಾಕೊಂಡಿರೋರಿಗೆ ಜಲ್ದಿ ಬೇಲ್ ಸಿಕ್ಕೊಡ್ದು. 2, ಎಲ್ಲಿ ಕಾಸು ಹೋಗಿದೆ ಇಮಿಡಿಯೇಟ್ ಕೊಟ್ರೆ ಸಿಗುತ್ತೆ, ಇಲ್ಲ ಖರ್ಚು ಮಾಡ್ಬಿಟ್ಟಿರ್ತಾರೆ. 3ನೇದು, ROC, RBI, SEBI, ದೀಸ್ ಆರ್ ಆಲ್ ರೆಗ್ಯುಲೇಟರಿ ಅಥಾರಿಟೀಸ್. ವಾಟ್ ಆರ್ ದೇ ಡೂಯಿಂಗ್? ಈಗ ಇವರು ದಿಸ್ ಪೀಪಲ್ ವರ್ಕಿಂಗ್ ಆಸ್ ಒಂಥರ NBFC ತರ ಕೆಲಸ ಮಾಡ್ತಾರೆ, ಬ್ಯಾಂಕ್, ಸ್ಮಾಲ್ ಬ್ಯಾಂಕ್ ತರ ಕೆಲಸ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ಸ್ ತಗೊಂಡಿದ್ದಾರೆ. ಅವ್ರಿಗೆ ರೆಗ್ಯುಲೇಟರಿ ಅಥಾರಿಟಿ ಏನ್ ಮಾಡ್ತಾ ಇದ್ರು? ಸೊ ಆಲ್ ದೋಸ್ ಅವ್ರ ಮೇಲೇನು ನಾವು ಮಾತಾಡ್ತೀವಿ, ಅವ್ರಿಗೂ ಪಾರ್ಟಿ ಮಾಡ್ತೀವಿ ಕೇಸಲ್ಲಿ. ವೈ ಹ್ಯಾವ್ ಯು ನಾಟ್ ಸ್ಟಾಪ್ ಅಂಡ್ ವಾಟ್ ವಿಲ್ ಯು ಡೂ ಟು ಸ್ಟಾಪ್ ಇನ್ ದ ಫ್ಯೂಚರ್ ಅಂತ ಹೇಳ್ತೀವಿ ಎಲ್ರಿಗೂ. ಸೊ ಇವತ್ತು ಈ ಜನ ಕಳ್ಕೊಂಡಿದ್ದಾರೆ ನಿಜ, ಇನ್ನೊಂದಷ್ಟು ಜನ ಕಳಿಕೂಡ್ದು ಅಂದ್ಬಿಟ್ಟು ಸ್ಟ್ರಿಕ್ಟ್ ಲಾಸ್ ಎನ್ಫೋರ್ಸ್ಮೆಂಟ್ ಎಲ್ಲ ಮಾಡಿಸ್ಬೇಕಂತ ನಾವು ಅದ್ರ ಮೇಲೇನು ನಾವು ವರ್ಕ್ ಮಾಡ್ತೀವಿ. ಬಟ್ ನಮ್ ಫೋಕಸ್ ಇವತ್ತಿರೋದು ಎಷ್ಟು ಜನ ಕಳ್ಕೊಂಡಿದ್ದಾರೆ, ಅವ್ರದ್ದು ಎಷ್ಟು ಜಲ್ದಿ ಶೀಘ್ರವಾಗಿ ಸಿಗ್ಬೇಕು ಕಾಸು ಅಂದ್ಬಿಟ್ಟು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನರೇಂದ್ರ ಕುಮಾರ್, ಲಂಚ ಮುಕ್ತ ಕರ್ನಾಟಕ. ನಾನು ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಥ್ಯಾಂಕ್ ಯು. ಹಾ, ಇಲ್ಲ ಆಗಲ್ಲ, ಅವ್ರು ಬರಕ್ ಆಗಲ್ಲ, ಅವಶ್ಯಕತೆ ಇಲ್ಲ. ಏನಾಗಿದೆ ಅಂದ್ರೆ, ಈಗ ಒಂದಷ್ಟು ಜನದ್ದು ದರ್ ಇಸ್ ಅ ಇಂಟರ್ನಲ್ ಸರ್ಕ್ಯುಲರ್ ಇನ್ CCB ತೋರಿಸಿದ್ರು ನನ್ಗೆ. ಅದ್ರ ಫಾರ್ಮ್ಯಾಟ್ ಏನಂದ್ರೆ, ಒಂದಷ್ಟು ಜನ ಕೇಸ್ ಹಾಕಿದ್ರೆ ಒಂದು ಕಂಪನಿ ಮೇಲೆ, ಬೇರೆ ಎಲ್ಲಾ ವಿಕ್ಟಿಮ್ಸ್ ಆ ಕೇಸಲ್ಲಿ ಸೇರಿಸಬಹುದು. ಅವ್ರಿಗೆ ಅವರ ಇನ್ಫಾರ್ಮೇಶನ್ ಮಾತ್ರ ಬೇಕಾಗಿರೋದು. ಸೊ ಈಗ ಚಿತ್ರದುರ್ಗಲ್ಲಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಬೆಳಗಾವಿಯಲ್ಲಿ ಇರ್ಬೋದು, ಅವರು ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ಸಾಕು. ಆ ಇನ್ಫಾರ್ಮೇಶನ್ ಏನಂತ ನಾವೆಲ್ರಿಗೂ ವಾಟ್ಸ್ಆಪ್ ಕಳಿಸಿದೀವಿ. ನಮ್ಗೊಂದು ಅಗ್ರಿಮೆಂಟ್ ಕಾಪಿ 1 ಪೇಜ್ ಮಾತ್ರ. ಅದ್ರ ಹಿಂದೆ ನಿಮ್ ಹೆಸರು, ಫೋನ್ ನಂಬರು, ವೈಫ್ ಆಫ್ ಅಂತ ಇರ್ತದೆ, ಕಸ್ಟಮರ್ ID, ಯಾವ ಕಂಪ್ನಿಲಿ ಹಾಕಿದ್ದೀರಾ, ಎಷ್ಟು ಹಾಕಿದ್ರಿ, ಎಷ್ಟು ಬಂತು, ಎಷ್ಟು ಬಾಕಿ ಇದೆ,
ಆಮೇಲೆ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ, ಹೇಗೆ ನೀವು ಕಾಸು ಕೊಟ್ರಿ, ಕ್ಯಾಶ್ ಕೊಟ್ರ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ವಿ, ಈ ಇನ್ಫಾರ್ಮೇಶನ್ ನಮಗೆ ಕಳಿಸಿದ್ರೆ ವಾಟ್ಸ್ಆಪ್ ಅಲ್ಲೂ ಕಳಿಸ್ಬೋದು, ಮೇಲಲ್ಲೂ ಕಳಿಸ್ಬೋದು, ಪೋಸ್ಟ್ ಅಲ್ಲೂ ಕಳಿಸ್ಬೋದು. ಕಳಿಸಿದ್ರೆ ನಾವು ಅದು ನಮ್ಮ ಡೇಟಾ ಬೇಸ್ಗೆ ಆಡ್ ಮಾಡ್ಕೊಂತೀವಿ. ಆಡ್ ಮಾಡ್ಕೊಂಡು ಅಧಿಕಾರಿಗಳಿಗೆ ಯಾರ್ಯಾರಿದಾರೋ ಅಥಾರಿಟೀಸ್ ಕೊಡ್ತೀವಿ ನಾವು. ವಾಟ್ಸ್ಆಪ್ ನಂಬರು 9108457205. ಇನ್ನೊಂದು ವಾಟ್ಸ್ಆಪ್ ನಂಬರು 9513387205. ಎರಡು ನಂಬರ್ಗೂ ಯಾರಿಗೂ ಯಾವ ನಂಬರ್ಗೂ ಕಳಿಸ್ಬೋದು. 9108457205, 9513387205. ಎರಡು ನಂಬರಲ್ಲಿ ಯಾರ್ದನ್ನ ವಾಟ್ಸ್ಆಪ್ ಮಾಡಿ ಕಳಿಸ್ಬೋದು. ಇಲ್ಲ ನಮ್ಮ ಅಡ್ರೆಸ್ಗೆ ಲಂಚ ಮುಕ್ತ ಕರ್ನಾಟಕ 31 8th E Main 4th Block ಜಯನಗರ್ ಬೆಂಗಳೂರು ಕಳ್ಸಿದ್ರು ಸಾಕು. ಇನ್ನು ಮಾಡಿಲ್ಲ, ಫೇಸ್ಬುಕ್ ಅಲ್ಲಿ ಮಾಡೋಣ ಅಂತಿದ್ದೀನಿ. ಬಟ್ ಇನ್ ಟೂ ಮಚ್ ಪರ್ಸನಲ್ ಡೀಟೇಲ್ಸ್ ಇದೆ, ಅದು ಆನ್ಲೈನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಆಪ್ ಎಲ್ಲ ಡೆವಲಪ್ ಮಾಡಬೇಕು, ಅದೆಲ್ಲ ಸ್ವಲ್ಪ ಕಷ್ಟನೇ. ಈಗ ಲೇಟ್ ಆಗ್ಬಹುದು, ಅದೆಲ್ಲ ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಟೆಸ್ಟ್ ಮಾಡಿ ಚೆಕ್ ಮಾಡಬೇಕು. ವಾಟ್ಸ್ಆಪ್ ಮಾಡಿದ್ರೆ ಸಾಕು.